ಅಲ್ಲಿ ತಪಸ್ಸು ಮಾಡಿದ. ತಪಸ್ಸು ಮಾಡಿ ಭಗವಂತನ ಸಾಕ್ಷಾತ್ಕಾರ ಆಗಿ ಒಂದು ದಿವಸ ನೋಡ್ತಾನೆ, ಯಾರನ್ನ ಅವನು 88ನೇ ವಯಸ್ಸಿನಲ್ಲಿ ನಾರಾಯಣ ಅಂತ ಕೂಗಿದಾಗ ಕಂಡಿದ್ದಾನೆ, ಆ 4 ಜನ ಬಂದ್ಬಿಟ್ಟಿದ್ದಾರೆ. ಪುನಃ, ಅರೆ ನೀವೇ ಬಂದಿದ್ದೀರಿ? ಹೌದು ನಾವೇ. ನಿನ್ನ ಆವತ್ತು ನಿನಗೆ ಎಚ್ಚರಿಸಲಿಕ್ಕೆ ಬಂದದ್ದು, ಇವತ್ತು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೇವೆ. ಬಂದ್ಬಿಟ್ಟಿದ್ದಾರೆ ಅವರು. ತ್ಯಕ್ತ್ವಾ ಕಳೇಬರಂ ತೀರ್ಥೇ ಗಂಗಾಯಾಮ್ ದರ್ಶನಾದನು. ಆ ಭಗವಂತನ ದರ್ಶನ ಆದ ಮೇಲೆ ಇವರು ಬಂದರು. ಇವರು ಕರ್ಕೊಂಡು ಹೋಗ್ಲಿಕ್ಕೆ ಬಂದವರು 4 ಜನ ಬಂದಿದ್ದಾರೆ ಕಾಲರು. ಅವ್ರು ನೋಡಿದ ತಕ್ಷಣ ತ್ಯಕ್ತ್ವಾ ಕಳೇಬರಂ ತೀರ್ಥೇ ಗಂಗಾಯಾಮ್, ಗಂಗೆಯಲ್ಲಿ ತನ್ನ ದೇಹ ತ್ಯಾಗವನ್ನು ತ್ಯಾಗ ಮಾಡಿ, ತೀರ್ಥೆಯಲ್ಲಿ ತನ್ನ ಈ ಸ್ಥೂಲ ಶರೀರವನ್ನು ತ್ಯಾಗ ಮಾಡಿದ, ಬಿಟ್ಟುಬಿಟ್ಟ. ಗಂಗೆಯಲ್ಲಿ ಅವನ ದೇಹ ತ್ಯಾಗ ಮಾಡಿ ಸದ್ಯ ಸ್ವರೂಪಂ ಜಗೃಹೆ, ಅವನ ನಿಜವಾದ ರೂಪವನ್ನು ಧಾರಣೆ ಮಾಡಿದ. ಆ ಜೀವದ ಸ್ವರೂಪ, ಜೀವಸ್ವರೂಪ, ಆ ಜೀವಸ್ವರೂಪದ ಜೊತೆಗೆ ಅವ್ರಿಗೆ ಏನದು ಅಂದರೆ ಭಗವತ್ ಪಾರ್ಶ್ವವರ್ತಿನಾಂ, ಭಗವಂತನ ಪಾರ್ಶ್ವವರ್ತಿಗಳು ಪರಿವಾರದವರ ಹಾಗೆ ಇವನು ಕೂಡ ಚತುರ್ಭುಜ ಆಗಿಬಿಟ್ಟ ಅವರ ಹಾಗೆ. ಆ ಮುಕ್ತ ಜೀವ ಯಾವ ಒಂದು ಆಕಾರವನ್ನು ತೊಳೆದು ಹೋಗುತ್ತೋ ಹಾಗೆ ಆ ರೀತಿ ರೂಪ ಧಾರಣೆ ಮಾಡಿ ಸಹ ಅವ್ರ ಜೊತೆಗೆ ವಿಹಾಯ ಸಾಕಂ ವಿಹಾಯಸ ವಿಪ್ರಹ ಮಹಾಪುರುಷ ಕಿಂಕರೈಹಿ ಹೈಮಂ ವಿಮಾನಂ ಆರುಹ್ಯ ಯಯೌ ಯತ್ರ ಶ್ರೇಯಃಪತಿ. ಅವರಿಗೆ 4 ಜನರ ಒಟ್ಟಿಗೆ ಅವ್ರನ್ನ ರಥದಲ್ಲಿ, ಬಂಗಾರದ ರಥದಲ್ಲಿ ಕೂಡಿಸಿಕೊಂಡ್ರಂತೆ ದೇವಲೋಕದ ರಥದಲ್ಲಿ. ಆ ವಿಮಾನದಲ್ಲಿ ಏರಿ ಆಕಾಶ ಮಾರ್ಗವಾಗಿ ಎಲ್ಲಿ ನಿಜವಾಗಿ ವಿಷ್ಣು ಪದ ಭಗವಂತ ಸ್ವತಃ ಭಕ್ತರಿಗೆ ದರ್ಶನ ಕೊಡ್ತಕ್ಕಂಥ ವೈಕುಂಠ ಇದೆ, ಎಲ್ಲಿಗೆ ಹೋದರೆ ಮತ್ತೆ ಮರಳಿ ಹುಟ್ಟುವುದಿಲ್ಲವೋ ಅಂಥ ಲೋಕಕ್ಕೆ ಇವನು ಹೊರಟು ಹೋದ ಅನ್ನುವಲ್ಲಿಗೆ ನಾವು ಒಂದು ಮುಖ ಮುಗಿಯಿತು. ಇಲ್ಲಿಗೆ ಅಜಾಮಿಳನ ಬದುಕಿನ ಕಥೆಯನ್ನು ನೋಡಿದೆವು. ಅವನು ಎಲ್ಲರನ್ನು ಉದ್ಧಾರ ಮಾಡಿ ಕೊನೆಗೆ ತಾನು ಉದ್ಧಾರ ಆದ. ಆಮೇಲೆ ಇನ್ನೂ ಒಂದು ಕಥೆ ಉಳಿದಿದೆ ಇಲ್ಲಿ. ಇನ್ನು ಏನು ಅಂದರೆ, ಈ ಯಮದೂತರನ್ನ ನಿಮ್ಮ ಧರ್ಮ ಅಂದರೆ ಏನು ನಿಮ್ಗೆ ಸರಿ ಗೊತ್ತಿಲ್ಲ, ನೀವು ಹೋಗಿ ನಿಮ್ಮ ಯಜಮಾನರ ಹತ್ರ ಕೇಳ್ರಿ, ಧರ್ಮ ಅದನ್ನ ಡೆಫಿನೇಷನ್ ಏನು ಅಂತ ಕೇಳ್ರಿ ಅಂತ. ಅವ್ರ ಮತ್ತೆ ಯಮದೂತರು ಹೋಗ್ತಾರೆ. ಹೋಗಿ ಯಮನ ಹತ್ರ ಹೋಗ್ತಾರೆ. ಯಮನ ಹತ್ರ ಹೋಗಿ, ಏನಪ್ಪ ನೀವು ಹೇಳಿದ ಮಾತೇ ನಡೆಯೋಲ್ಲ ಎಲ್ಲಿ ಕೂಡ, ನೀವು ಹೇಳಿದ್ರಿ ಅಂತ ನಾವು ಹೋದರೆ ಇನ್ಯಾರೋ 4 ಜನ ಬಂದು ನಮ್ಮನ್ನು ಒದ್ದೋಡಿಸ್ಬಿಟ್ರು. ಈಗ ಯಾರು ಧರ್ಮ ನಿರ್ಣಾಯಕರು ಅಂತ ಆಗಬೇಕಾಗಿದೆ ನಮಗೆ, ನಾವು ಯಾರ ಮಾತು ಕೇಳಬೇಕು, ನಮ್ಗೆ ಗೊಂದಲ ಆಗಿದೆ ಅಂತ ಅಲ್ಲಿ ಹೋಗಿ ಯಮನ ಹತ್ರ ಕಂಪ್ಲೇಂಟ್ ಮಾಡ್ತಾರೆ. ಆ ಸಂಭಾಷಣೆಯ ಭಾಗ ಇನ್ನು ಬಾಕಿ ಇದೆ. ಆ ಸಂಭಾಷಣೆಯಲ್ಲಿ ಅವ್ರು ಏನು ಸಂಭಾಷಣೆ ನಡೆಯಿತು, ಆವಾಗ ಯಮ ಏನು ಉತ್ತರ ಕೊಟ್ಟ. ಇವರು ಬಹಳ ತಮಾಷೆಯಾಗಿ ಹೇಳ್ತಾರೆ, ಎಷ್ಟು ಮಂದಿ ಕಥಿಸಂತೀಹ ಶಾಸ್ತಾರಹ ಅಂತ, ನಮ್ಮನ್ನು ಆಳುವವರು ಅಥವಾ ಧರ್ಮವನ್ನು ನಿಯಮನಿಸಿದವರು ಎಷ್ಟು ಮಂದಿ ಇದ್ದಾರೆ ಪ್ರಪಂಚದಲ್ಲಿ, ಯಾರ ಮಾತು ಕೇಳಬೇಕು ನಾವು, ಯಾರ ಧರ್ಮ. ಈಗ ಒಬ್ಬೊಬ್ಬರು ಪಂಡಿತರು ಒಂದೊಂದು ಡೆಫಿನೇಷನ್ ಹೇಳ್ತಾರೆ, ನಾವು ಯಾರು ನಮ್ಮ ಧರ್ಮ ಅಂತ ಒಪ್ಪಬೇಕು. ಕಥಿಸಂತೀಹ ಶಾಸ್ತಾರ, ಧರ್ಮದ ಡೆಫಿನೇಷನ್ ಹೇಳುವವರು ಯಾರು? ಜೀವಲೋಕೇಶು ಜೀವಲೋಕಸ್ಯ ವೈ ಪ್ರಭೋ, ಈ ಜೀವ ಮಾಡಿದ್ದು ಸರಿ ಮಾಡಿದ್ದು ತಪ್ಪು ಅಂತ ಅದಕ್ಕೆ ಶಾಸ್ತ್ರ, ಇದು ಸರಿ ಇದು ತಪ್ಪು, ಅದಕ್ಕೆ ಪಾಪ ಪುಣ್ಯ, ಯಾರು ಇದನ್ನು ತೀರ್ಮಾನ ಮಾಡುವವರು? ನಮಗೆ ಆ ತೀರ್ಮಾನ ಯಾರು ಮಾಡೋದು ಅಂತ ಗೊತ್ತಾಗದೆ ಗೊಂದಲ ಆಗಿಬಿಟ್ಟಿದೆ. ಯಾಕೆಂದ್ರೆ ಒಬ್ಬೊಬ್ರು ಒಂದೊಂದು ರೀತಿ ಹೇಳಿದರೆ ನಾವೇನು ತೀರ್ಮಾನ ಮಾಡಬೇಕು? ತಸ್ಯತೆ ವಿಹತೋ ದಂಡ, ನಿಮ್ಮ ನಿಯಮ ಹೇಳುವಂತಂದ್ರೆ ನಿಮ್ಮ ನಿಯಮ ನಾವು ಹಿಡ್ಕೊಂಡು, ನೀವು ಹೇಳಿದ ನಿಯಮಕ್ಕೆ ಹೋಗಿ ಒಬ್ಬನ್ನು ಹಿಡ್ಕೊಂಡು ಬರಬೇಕು ಅಂತ ಹೋದರೆ ಅದು ನಡೆಯಲಿಲ್ಲ, ಅದನ್ನು ಕೇಳಲೇ ಇಲ್ಲ, ಅದನ್ನು ಮೀರಿಸಿಬಿಟ್ರು. ಅವ್ರು 4 ಜನ ನಮ್ಮನ್ನು ಒದ್ದೋಡಿಸಿಬಿಟ್ರು. ಹಾಗಾಗಿ ನಮಗೆ ಇವತ್ತು ಯಾರ ಮಾತು ಕೇಳಬೇಕು ನಾವು? ಧರ್ಮ ಅಂದರೆ ಏನು? ಮತ್ತು ಅವರು ಹೇಳಿದ್ರು, ನಿಮ್ಮ ಸವೇದ ಪರಮ ಮುಖ್ಯಂ ಧರ್ಮಸ್ಯ ಭಗವಾನ್ ಯಮಃ, ನಿಮ್ಮ ಯಮನಿಗೆ ನಿಜವಾದ ಧರ್ಮ ಏನು ಅಂತ ಗೊತ್ತಿದೆ ಅಂತ. ಅದು ನಮಗೆ ಗೊಂದಲ ಆಗಿದೆ, ನೀವು ಸರಿಯಾದ ಮಾರ್ಗದರ್ಶನ ಕೊಡಬೇಕು. ಆ 4 ಜನ ನಮ್ಮನ್ನು ಒದ್ದೋಡಿಸ್ಬಿಟ್ರು. ನಾವು ನಿಮ್ಮ ಪ್ರತಿನಿಧಿಯಾಗಿ ಹೋದ ನಮ್ಮನ್ನು ಅವರು ಒದ್ದೋಡಿಸೋ ತಾಕತ್ತು ಹೇಗೆ ಬಂತವರಿಗೆ? ಅಂದರೆ ಆ 4 ಮಂದಿ ಯಾರು ಅಂತ ಅವರಿಗೂ ಗೊತ್ತಾಗಿಲ್ಲ, ಯಮದೂತರಿಗೂ ಕೂಡ ಯಾರು ಅಂತ ಗೊತ್ತಾಗಿಲ್ಲ. ಯಾರೋ ವಿಚಿತ್ರವಾಗಿದ್ದಾರೆ. ಅವರು ಬಂದು ನಮ್ಮನ್ನು ಒದ್ದೋಡಿಸಿಬಿಟ್ರು. ನಾವು ನಮ್ಮ ಕೆಲಸ ಮಾಡ್ಲಿಕ್ಕೆ ಬಿಡಲಿಲ್ಲ. ನಾವು ಯಾರ ಮಾತು ಕೇಳಬೇಕು, ಯಾವುದು ಸರಿ ಯಾವ ತಪ್ಪು ಅನ್ನೋ ಮಾನದಂಡ ಏನು ಅಂತ ನಮಗೆ ನೀವು ಹೇಳಬೇಕು ಅಂತ ಆ ಯಮದೂತರು ಹೋಗಿ ಯಮನ ಹತ್ರ ಕೇಳ್ತಾರೆ. ಆಮೇಲೆ ಅವನಿಗೆ ಯಮ ಕೊಟ್ಟಿರತಕ್ಕಂಥ ಸಮಾಧಾನ ಬಹಳ ಅದ್ಭುತವಾದಂಥ ಒಂದು ಪ್ರಕರಣ ನಮ್ಮ ಮುಂದಿದೆ. ಅದನ್ನು ನಾವು ನಾಳೆ ದಿವಸದಾಗ ನೋಡೋಣ. ಅಲ್ಲಿ ತನಕ ತಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.